ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಕೊನೆಗೂ ಕಾಂಗ್ರೆಸ್ ಅಭ್ಯರ್ಥಿ ಫಿಕ್ಸ್ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿ ಆಯ್ಕೆ ದೊಡ್ಡ ಕಸರತ್ತು ಆಗಿತ್ತು. ಇನ್ನು ದಕ್ಷಿಣದಿಂದ ಸೌಮ್ಯ ರೆಡ್ಡಿ ಕಣಕ್ಕಿಳಿಸೋದಕ್ಕೆ ರಾಮಲಿಂಗಾರೆಡ್ಡಿ ಅವರು ಹಿಂದೇಟು ಹಾಕ್ತಾ ಇದ್ರು. ತಮ್ಮ ಪುತ್ರಿಯ ಸ್ಪರ್ಧೆ ಅಲ್ಲಿಂದ ಬೇಡ, ಈಗ ತಾನೇ ವಿಧಾನಸಭಾ ಎಲೆಕ್ಷನ್ ಆಗಿದೆ, ಇಬ್ರು ಕೂಡ ಕಂಟೆಸ್ಟ್ ಮಾಡಿದ್ವಿ, ಪುತ್ರಿ ಸೋತ್ರು. ಸೊ ಇಬ್ಬರಿಗೂ ಕೂಡ ಸಾಕಷ್ಟು ಖರ್ಚಾಗಿದೆ, ಲೋಕಸಭಾ ಎಲೆಕ್ಷನ್ಗೆ ದುಡ್ಡು ಬೇಕು, ಸದ್ಯಕ್ಕೆ ದುಡ್ಡು ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನುವಂತಹ ಕಾರಣ ನೀಡ್ತಾ ಇದ್ರು. ಆದ್ರೆ ಈಗ ತಮ್ಮ ಪುತ್ರಿಯ ಸ್ಪರ್ಧೆಗೋಸ್ಕರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಸ್ಪರ್ಧೆ ಮಾಡೋದು ಬೇಡ 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 ಅಂತ ಇದ್ರು ರಾಮಲಿಂಗಾರೆಡ್ಡಿ ಅವರು, ಆದ್ರೆ ಕೊನೆಯದಾಗಿ ಒಪ್ಕೊಂಡ್ರಲ್ಲ, ಏನ್ ಕಾರಣ ಅಂತ? ಕೊನೆಗೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಯಾಕಂತಂದ್ರೆ ಹಲವು ದಿನಗಳಿಂದಲೂ ಕೂಡ ಬೆಂಗಳೂರಿನ ಕೆಲವು ಕ್ಷೇತ್ರಗಳಿಗೆ ಸಮರ್ಥ ಅಭ್ಯರ್ಥಿಗಳಿಲ್ಲ, ಪರಿಣಾಮಕಾರಿಯಾಗಿ ಎದುರಿಸುವಂಥ ಪ್ರಬಲ ಪೈಪೋಟಿ ಕೊಡುವಂಥ ಅಭ್ಯರ್ಥಿಗಳೇ ಇಲ್ಲ ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕಸರತ್ತನ್ನು ಕಾಂಗ್ರೆಸ್ ನಾಯಕರು ನಡೆಸಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಮುಖ್ಯವಾಗಿರುವಂಥದ್ದು ಕೂಡ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಕೂಡ ಅಲ್ಲಿ ಒಂದು ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನ ಕರೆದು ಅಂತಿಮವಾಗಿ ತಮ್ಮ ಪುತ್ರಿ ಸೌಮ್ಯ ರಾಮಲಿಂಗಾರೆಡ್ಡಿ ಅವರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ಮಾತು ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ 2 ದಿನಗಳ ಕಾಲಾವಕಾಶವನ್ನು ಕೇಳ್ತಾರೆ. ಅದಕ್ಕೂ ಬೇರೆ ಬೇರೆ ಕಾರಣಗಳನ್ನು ಕೂಡ ಕೊಡ್ತಾರೆ. ಅಂತಿಮವಾಗಿ ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಸಭೆ ನಡೆಸಿದ ಬಳಿಕ, ಬೆಂಬಲಿಗರ ಹಿತೈಷಿಗಳ ಸಭೆ ನಡೆಸಿದ ಬಳಿಕ ನೇರವಾಗಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ದೂರವಾಣಿ ಕರೆಯನ್ನು ಮಾಡ್ತಾರೆ. ನಾನು ನನ್ನ ಪುತ್ರಿಯನ್ನ ಕ್ಷೇತ್ರಕ್ಕೆ ನಿಲ್ಲಿಸೋದಕ್ಕೆ ಒಪ್ಕೊಂಡಿದ್ದೇನೆ, ಹಾಗಾಗಿ ನಾವು ಚುನಾವಣೆಗೆ ತಯಾರಾಗಿದ್ದೇವೆ ಅನ್ನುವಂಥ ಮಾತು ಹೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಉಸ್ತುವಾರಿಗಳು ಕೂಡ ಒಂದು ಮಾತನ್ನು ಹೇಳ್ತಾರೆ, ನಿಮ್ಮ ಸಾಮರ್ಥ್ಯ ಏನು ಬೆಂಗಳೂರಲ್ಲಿ ಅನ್ನುವಂಥದ್ದು ಪಕ್ಷಕ್ಕೆ ಗೊತ್ತಿದೆ, ಹಾಗಾಗಿ ಸೌಮ್ಯ ರಾಮಲಿಂಗಾರೆಡ್ಡಿ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂತಹ ಮಾತನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ಅಂದ್ರೆ ಅಂತಿಮವಾಗಿ ರಾಮಲಿಂಗಾರೆಡ್ಡಿ ಅವರು ತಮ್ಮ ಪುತ್ರಿಯನ್ನ ಲೋಕಸಭಾ ಕ್ಷೇತ್ರಕ್ಕೆ ಅಖಾಡಕ್ಕಿಳಿಸೋದಕ್ಕೆ ಒಪ್ಕೊಂಡಿರುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.